ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆಯಲ್ಲಿ ಸೇನೆಗೆ ಶಭಾಷ್ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ರಾಜಸ್ಥಾನಕ್ಕೆ ಭೇಟಿ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಕಾನೇರ್ ವಾಯುನೆಲೆಗೆ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು. ವಾಯುನೆಲೆಯಲ್ಲಿ ಸೇನೆಯೊಂದಿಗೆ ಕೆಲ ಕಾಲ ಸಂವಾದವನ್ನ ಕೂಡ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಹಲವು ಯೋಜನೆಗಳಿಗೆ ಅಡಿಗಲ್ಲನ್ನ ಕೂಡ ಹಾಕಲಿಕ್ಕಿದ್ದಾರೆ. ಕರ್ಣಿ ಮಾತಾ ದೇಗುಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕರ್ಣಿ ಮಾತಾ ದೇಗುಲಕ್ಕೆ ತೆರಳಿ ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ದೇಗುಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬಿಕಾನೇರ್ ವಾಯುನೆಲೆಗೆ ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಅಲ್ಲಿಗೆ ಭೇಟಿ ಕೊಡೋದಕ್ಕೂ ಮುನ್ನವೇ ಇದೀಗ ದೇಗುಲಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಕೂಡವನ್ನ ಪಡೆದುಕೊಂಡಿದ್ದಾರೆ. ಬಿಕಾನೇರ್ ವಾಯುನೆಲೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನ ಕೂಡ ಕೊಡ್ಲಿಕ್ಕಿದ್ದಾರೆ. ರಾಜಸ್ಥಾನದಲ್ಲಿ ಹಲವು ಯೋಜನೆಗಳಿಗೂ ಕೂಡ ಅಡಿಗಲ್ಲನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹಾಕ್ಲಿಕ್ಕಿದ್ದಾರೆ. ಕರ್ಣಿ ಮಾತಾ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿ ಪ್ರಸಾದವನ್ನ ಕೂಡ ಸ್ವೀಕರಿಸಿದ್ದಾರೆ. ಮತ್ತೆ ಅರ್ಚಕರು ಕೂಡ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಿ ಅವರಿಗೆ ಅಲ್ಲಿಂದ ಕಳುಹಿಸಿಕೊಡ್ಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ಈ ಹಿಂದೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿ ಕೊಟ್ಟಿದ್ರು ವಾಯುನೆಲೆಗೆ. ಈ ಒಂದು ಪಹಲ್ಗಾಮ್ ದಾಳಿ ಆದ ನಂತರ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಬಿಕಾನೇರ್ನ ವಾಯುನೆಲೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಭೇಟಿಯನ್ನ ಕೂಡ ಕೊಟ್ಟು ಅಲ್ಲಿನ ಸೈನಿಕರ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ಆಡಲಿಕ್ಕಿದ್ದಾರೆ. ಮತ್ತೆ ಆಪರೇಷನ್ ಸಿಂಧೂರ ಸಕ್ಸಸ್ ಬಗ್ಗೆ ಕೂಡ ಸೈನಿಕರ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಶಭಾಷ್ ಅಂತ ಕೂಡ ಹೇಳಲಿಕ್ಕಿದ್ದಾರೆ. ಇಂದು ರಾಜಸ್ಥಾನಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೂಡ ಕೊಡ್ತಾ ಇದ್ದಾರೆ. ನಾಲ್ ವಾಯುನೆಲೆಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಲ್ ವಾಯುನೆಲೆಗೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಅಲ್ಲದೆ ದೇಶ್ನೋಕ್ನಲ್ಲಿ 26,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಜೊತೆಗೆ ಉದ್ಘಾಟನೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಭೇಟಿಯ ಸಂದರ್ಭದಲ್ಲೇ ಕರ್ಣಿ ಮಾತಾ ದೇಗುಲಕ್ಕೂ ಕೂಡ ತೆರಳಿ ವಿಶೇಷವಾಗಿ ಪೂಜೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿಯನ್ನ ಪಡಿಸಲಾದಂತಹ ದೇಶನೋಕ್ ರೈಲ್ವೆ ನಿಲ್ದಾಣವನ್ನ ಕೂಡ ಈ ಸಂದರ್ಭದಲ್ಲಿ ಇವತ್ತು ಉದ್ಘಾಟನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ನೀಡಿ ಸಾರ್ವಜನಿಕರನ್ನ ಉದ್ದೇಶಿಸಿ ಕೂಡ ಮಾತನಾಡಲಿಕ್ಕಿದ್ದಾರೆ. ಮತ್ತೆ ಏನು ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಒಂದ್ ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಮೊದಲ ಬಾರಿಗೆ ಪಾಕಿಸ್ತಾನದ ಗಡಿಗೆ ಹತ್ತಿರದಲ್ಲೇ ಇರುವಂತಹ ರಾಜಸ್ಥಾನದ ಬಿಕಾನೇರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿಂದ ಏನು ಪಾಕಿಸ್ತಾನಕ್ಕೆ ಆ ಒಂದು ಗಡಿ ಭಾಗ ಇದೆಯಲ್ಲ, ಅಲ್ಲಿಂದ 100 ಕಿಲೋಮೀಟರ್ 100ರಿಂದ 120 ಕಿಲೋಮೀಟರ್ ಹತ್ತಿರ ಇದೆ ಈ ಒಂದು ಗಡಿ ಭಾಗ. ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇರುವಂಥದ್ದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾಯುನೆಲೆಯಲ್ಲಿ ಸೇನೆಯೊಂದಿಗೆ ಕೆಲ ಕಾಲ ಸಂವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲೂ ಕೂಡ ತಲುಪಲಿಕ್ಕಿದ್ದಾರೆ. ಮತ್ತು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಅವರು ಒಂದು ಪ್ರದೇಶದಲ್ಲಿ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸಂಘರ್ಷ ಕದನ ವಿರಾಮದ ಮೂಲಕ ಅಂತ್ಯವಾದ ಬೆನ್ನಲ್ಲೇ ಈ ಹಿಂದೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ನ ಆದಂಪುರ ಏರ್ಬೇಸ್ಗೆ ಭೇಟಿಯನ್ನು ಕೂಡ ಕೊಟ್ಟಿದ್ರು. ಭೇಟಿ ಕೊಟ್ಟು ಯೋಧರೊಂದಿಗೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು. ಮತ್ತು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಒಂದು ಪೋಸ್ಟನ್ನು ಕೂಡ ಮಾಡಿಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಮತ್ತು S-400 ಯಾರೂ ಕೂಡ ನೋಡಿರಲಿಲ್ಲ, ಅದನ್ನು ಇಡೀ ವಿಶ್ವಕ್ಕೆ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಮೇ 7ರಂದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರರ ಅಡಗು ತಾಣಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಅದಾಗಿ ಎರಡು ದೇಶಗಳ ನಡುವಿನ ಸಂಘರ್ಷ ಮೇ 10ರಂದು ಕದನ ವಿರಾಮದ ಮೂಲಕ ಅಂತ್ಯವಾಗಿದೆ. ಇದಾಗಿ 2 ದಿನಗಳಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ರು.
ಇವತ್ತು ಕೂಡ ಕೆಲವೇ ಕ್ಷಣಗಳಲ್ಲಿ ಬಿಕಾನೇರ್ ವಾಯುನೆಲೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ವಾಯುನೆಲೆಯಲ್ಲಿ ಸೇನೆಯೊಂದಿಗೆ ಕೆಲ ಕಾಲ ಸಂವಾದವನ್ನ ಕೂಡ ಮಾಡಲಿಕ್ಕಿದ್ದಾರೆ. ರಾಜಸ್ಥಾನದಲ್ಲಿ ಹಲವು ಯೋಜನೆಗಳಿಗೂ ಕೂಡ ಅಡಿಗಲ್ಲನ್ನ ಕೂಡ ಹಾಕ್ಲಿಕ್ಕಿದ್ದಾರೆ. ಕರ್ಣಿ ಮಾತಾ ದೇಗುಲಕ್ಕೆ ಈಗಾಗಲೇ ಭೇಟಿಯನ್ನ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಒಂದು ಕರ್ಣಿ ಮಾತಾ ದೇಗುಲ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೆ ಅವರ ಅಭಿಮಾನಿಗಳು ಕೂಡ ಕಿಕ್ಕಿರಿದು ನೆರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾವಾಗಲೂ ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ, ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಹತ್ತಿರದಿಂದ ನೋಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಅದರಂತೆಯೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ತಿರದಿಂದ ನೋಡಿ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ಕಚೇರಿ ಕೂಡ ಈ ಹಿಂದೆ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿತ್ತು. ದೇಶ್ನೋಕ್ನಲ್ಲಿ 26,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಜೊತೆಗೆ ಉದ್ಘಾಟನೆಯನ್ನ ಕೂಡ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾಜಸ್ಥಾನದಲ್ಲಿ ಹಲವು ಯೋಜನೆಗಳಿಗೆ ಅಡಿಗಲನ್ನ ಕೂಡ ಹಾಕ್ತಾ ಇದ್ದಾರೆ. ಕರ್ಣಿ ಮಾತಾ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಅಭಿವೃದ್ಧಿಪಡಿಸಲಾದಂತಹ ದೇಶನೋಕ್ ರೈಲ್ವೆ ನಿಲ್ದಾಣವನ್ನು ಕೂಡ ಈಗಷ್ಟೇ ಉದ್ಘಾಟನೆಯನ್ನು ಮಾಡಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಮತ್ತೆ ಒಂದು ಅಭಿವೃದ್ಧಿಯನ್ನು ಕೂಡ ಮಾಡಲಾಗಿತ್ತು ದೇಶನೋಕ್ ರೈಲ್ವೆ ನಿಲ್ದಾಣವನ್ನು. ಅದನ್ನು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ಬಾವುಟವನ್ನು ತೋರಿಸೋದರ ಮುಖಾಂತರ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ವಿವಿಧ ಯೋಜನೆಗಳಿಗೆ ಚಾಲನೆಯನ್ನು ಕೂಡ ನೀಡಿ ಸಾರ್ವಜನಿಕರನ್ನು ಉದ್ದೇಶಿಸಿ ಕೂಡ ಮಾತನಾಡಲಿಕ್ಕಿದ್ದಾರೆ. ರೈಲ್ವೆ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಲ್ಲಿ ನೆರೆದಿದ್ದಾರೆ, ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶಾದ್ಯಂತ ಎಲ್ಲ ಕಡೆ ಕೂಡ ಹೋದರೂ ಅಭಿಮಾನಿಗಳು ಕೂಡ ಹುಚ್ಚು ಅಭಿಮಾನಿಗಳು ಕೂಡ ಇದ್ದಾರೆ. ಮತ್ತು ಪೇಂಟಿಂಗ್ಸ್ ಮಾಡಿರುವಂತಹ ಒಂದಷ್ಟು ಚಿತ್ರಕಲೆಯನ್ನು ಕೂಡ ನೋಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಮಕ್ಕಳು ಅಲ್ಲಿ ನಿಂತಿದ್ದಾರೆ. ಮಕ್ಕಳು ಅಂದರೆ ಬಹಳ ಪ್ರೀತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ. ಸೊ ಹಾಗಾಗಿ ಎಲ್ಲರನ್ನ ಕೂಡ ಮಾತನಾಡಿಸಿ, ಕೈ ಬೀಸಿ ಮಾತನಾಡಿಸಿ ಹಾಯ್ ಅಂತ ಕೂಡ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೇಂಟಿಂಗನ್ನು ಕೂಡ ನೋಡಿದ್ದಾರೆ. ಮತ್ತು ಪೇಂಟಿಂಗ್ ಈಸ್ಕೊಂಡು ನೋಡಿ ಅದಕ್ಕೆ ಅವರು ಆಟೋಗ್ರಾಫ್ ಕೂಡ ಆಗ್ತಾ ಇದ್ದಾರೆ. ಮಕ್ಕಳಿಗೆ ಖುಷಿ. ನಾವು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡ್ತಾ ಇದ್ದೀವಿ, ಇಷ್ಟು ಹತ್ತಿರದಿಂದ ನೋಡ್ಬಿಟ್ವಲ್ಲ ಅನ್ನೋದು ಖುಷಿ ಒಂದು ಕಡೆ. ಮತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನೆರೆದಿದ್ದಾರೆ. ಬಿಕಾನೇರ್ ರಾಜಸ್ಥಾನದಲ್ಲಿ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಸನ್ನಿವೇಶಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರ ಅಭಿಮಾನಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹತ್ತಿರದಿಂದ ನೋಡಿ ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮುಖಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ, ಎಲ್ಲ ಕಡೆ ಸ್ಮೈಲ್. ಎಲ್ಲರೂ ಕೂಡ ಖುಷಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡ್ತಾ ಇದ್ದಾರೆ. ಕೈ ಬೀಸಿ ಅವರು ಕೂಡ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಜನರಿಗೆ ಯಾರೇ ಆದರೂ ಆಗಿರಲಿ ನಮ್ಮ ದೇಶದ ಪ್ರಧಾನಿ ಬಂದಿದ್ದಾರೆ ಅಂತಂದ ಸಂದರ್ಭದಲ್ಲಿ ಅವ್ರನ್ನ ನೋಡೋದೇ ಒಂಥರ ಖುಷಿ. ಅದು ಕೂಡ ಹತ್ತಿರದಿಂದ ನೋಡ್ತೀವಲ್ಲ, ಅದು ಒಂಥರ ಖುಷಿ. ನಾನು ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡಿದೆ ಅನ್ನೋದು ಬಹಳ ಖುಷಿ. 10 ವರ್ಷಗಳ ಕಾಲ ಅವರು ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಂದು ಕಡೆ ಹೆಮ್ಮೆ. ಆದರೆ ಮತ್ತು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರಲ್ಲ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಅಭಿವೃದ್ಧಿಪಡಿಸಲಾದಂತಹ ದೇಶನೋಕ್ ರೈಲ್ವೆ ನಿಲ್ದಾಣದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮಕ್ಕಳ ಜೊತೆ ಕೂಡ ಪ್ರಧಾನಿ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ಮಾತನಾಡಿ ಪೇಂಟಿಂಗನ್ನು ನೋಡಿ ಅದಕ್ಕೆ ಆಟೋಗ್ರಾಫ್ ಕೂಡ ಕೊಟ್ಟಿದ್ದಾರೆ. ಮಕ್ಕಳಿಗೂ ಕೂಡ ಖುಷಿಯಾಗಿದೆ. ಮಕ್ಕಳು ಕೂಡ ಫೋಟೋಗಳನ್ನು ಕೂಡ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಅವರು ಅಲ್ಲಿಂದನೇ ನಿಂತ್ಕೊಂಡು ಎಲ್ರಿಗೂ ಕೂಡ ಹಾಯ್ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಕಾನೇರ್ ವಾಯುನೆಲೆಗೆ ರೀಚ್ ಆಗಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಯುನೆಲೆಗೆ ಭೇಟಿಯನ್ನು ಕೂಡ ಕೊಟ್ಟು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳ ಜೊತೆ ಮಾತನಾಡಲಿಕ್ಕಿದ್ದಾರೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಇರುವಂತಹ ಫೋಟೋಗಳನ್ನು ಕೂಡ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಅವರ ಫೋಟೋವನ್ನು ಕೂಡ ನೋಡಿದ್ದಾರೆ ಮೋದಿಯವರು ಅಲ್ಲಿ. ಮತ್ತು ಅಲ್ಲಿ ನೆರೆದಂತಹ ಜನರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಇಷ್ಟು ಹತ್ತಿರದಿಂದ ನಾವು ನೋಡ್ತೀವಿ ಅಂತಂದರೆ ಯಾರಿಗೇ ಆದರೂ ಖುಷಿಯಾಗತ್ತೆ. ನೋಡಿ, ರೈಲ್ವೆ ಇಲಾಖೆಯನ್ನು ಅನಾವರಣ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ.
ರಾಜಸ್ಥಾನದ ಬಿಕಾನೇರ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾಲ್ ವಾಯುನೆಲೆಗೆ ಭೇಟಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಜೊತೆಗೆ ದೇಶ ನೋಕ್ನಲ್ಲಿ 26,000 ಕೋಟಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಜೊತೆಗೆ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಇದು ಮೊದಲ ಬಾರಿಗೆ ಅವರು ಪಾಕಿಸ್ತಾನದ ಗಡಿಗೆ ಹತ್ತಿರ ಇರುವಂತಹ ರಾಜಸ್ಥಾನದ ಬಿಕಾನೇರ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಭೇಟಿ ಶತ್ರು ದೇಶಕ್ಕೆ ಸಂದೇಶವನ್ನು ಕೂಡ ರವಾನೆ ಮಾಡುತ್ತೆ. ಮತ್ತು ನಾವು ದಾಳಿ ಮಾಡಿದ್ವಿ, ಅಲ್ಲಿನ ಜಾಗವನ್ನು ಒಡೀಸ್ ಮಾಡಿದ್ವಿ ಅಂತ ಏನು ಬಡಾಯಿಯನ್ನು ಕೊಚ್ಕೊಳ್ತಾ ಇತ್ತೋ ಅದಕ್ಕೆ ನೋಡಿ ಇಡೀ ವಿಶ್ವಕ್ಕೆ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮೋದಿ. ಯಾವುದೇ ರೀತಿಯಾದಂತಹ ಇಲ್ಲಿ ನಾವೇನು ದಾಳಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರೋ ಅದ್ಯಾವುದು ಕೂಡ ಆಗಿಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಇಡೀ ವಿಶ್ವಕ್ಕೆ ರವಾನೆ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಸೊ ಈ ಹಿಂದೆ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಪಂಜಾಬ್ನ ಆದಂಪುರ್ ಏರ್ ಬೇಸ್ಗೆ ಭೇಟಿ ಕೊಟ್ಟಿದ್ದರು. ಯೋಧರ ಧೈರ್ಯಕ್ಕೆ ಸಲ್ಯೂಟ್ ಅಂದಿದ್ರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ದಿಟ್ಟತನದಿಂದ ಹೋರಾಡಿದಂತಹ ಯೋಧರನ್ನು ಪ್ರಧಾನಿ ಮೋದಿಯವರು ಭೇಟಿಯಾಗಿ ಶಭಾಷ್ ಅಂದಿದ್ರು. ಇವತ್ತು ಕೂಡ ಭೇಟಿ ಆಗ್ತಾ ಇದ್ದಾರೆ. ಪಾಕಿಸ್ತಾನದ ಹತ್ತಿರ ಇರುವಂತಹ ಬಿಕಾನೇರ್ ವಾಯುನೆಲೆಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನ ಕೂಡ ಒಂದು ಕಡೆ ಈಗಾಗಲೇ ನಲುಗಿ ಹೋಗಿದೆ. ಭಾರತ ತೆಗೆದುಕೊಂಡಂತಹ ಒಂದಷ್ಟು ತೀರ್ಮಾನಗಳು ಯಾವ ರೀತಿಯಾಗಿ ವಿಶ್ವಕ್ಕೆ ಅದು ಸಾರ್ತು ಅನ್ನೋದು ಕೂಡ ಗೊತ್ತಿರುವಂಥದ್ದು. ಉಗ್ರರ ವಿರುದ್ಧ ಭಾರತ ನಡೆಸಿದಂತಹ ವೈಮಾನಿಕ ದಾಳಿಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಂಜಾಬ್ನಲ್ಲಿ ಇರುವಂತಹ ಆದಂಪುರ್ ಏರ್ ಬೇಸ್ ಸಕ್ರಿಯವಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸಿತ್ತು. ಮತ್ತು ಏರ್ ಮಾರ್ಷಲ್ ಎ.ಕೆ. ಭಾರತಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಭಾರತೀಯ ಸೇನಾಪಡೆಯ ಸಾಮರ್ಥ್ಯದ ಕುರಿತು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿ ಮಾತನಾಡಿದರು. ನಾವು ದೇಶೀಯ ಸಾಮರ್ಥ್ಯದ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿದ್ದೇವೆ. ಇದರ ಜೊತೆಗೆ ಯಾವುದೇ ರೀತಿಯ ತಂತ್ರಜ್ಞಾನ ಹೊರಹೊಮ್ಮಿದ್ರೂ ಕೂಡ ಅದನ್ನು ನಾವು ಎದುರಿಸೋದಕ್ಕೆ ಸಿದ್ಧವಾಗಿ ಇದ್ದೇವೆ ಅಂತ ಕೂಡ ತೋರಿಸಿದ್ರು. ಇದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ ಅಂತ ಕೂಡ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿಯವರು. ದೇಶವನ್ನು ಉದ್ದೇಶಿಸಿ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದರು. ನಮ್ಮ ಮಹಿಳೆಯರ ಹಣೆಯಿಂದ ಸಿಂಧೂರವನ್ನು ತೆಗೆದ ಪರಿಣಾಮಗಳನ್ನು ಶತ್ರುಗಳು ಈಗ ಅರ್ಥಕೊಂಡಿದ್ದಾರೆ ಅನ್ನುವಂತಹ ಮಾತುಗಳನ್ನಾಡಿದರು. ಅದರ ಜೊತೆಗೆ ಆಪರೇಷನ್ ಸಿಂಧೂರ ಕೇವಲ ಹೆಸರಾಗಿ ಇರಲಿಲ್ಲ, ಅದು ಭಾರತೀಯತೆಯ ಪ್ರತೀಕ. ನಮ್ಮ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತಾಣಗಳನ್ನು ನಾಶಪಡಿಸಿದಾಗ ಅವರ ಕಟ್ಟಡಗಳನ್ನು ಮಾತ್ರ ನಾವು ಉರುಳಿಸಲಿಲ್ಲ, ಆತ್ಮವನ್ನು ಕೂಡ ಕೆಡವಲಾಯಿತು ಅಂತ ಕೂಡ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಕೂಡ ಭಾಷಣವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಆ ಒಂದು ಭಾಷಣದ ಮೇಲೆ ಸಾಕಷ್ಟು ಕುತೂಹಲ ಮತ್ತು ನಿರೀಕ್ಷೆಯನ್ನು ಕೂಡ ಹುಟ್ಟಿಸ್ತಾ ಇದೆ.